ಹಲೋ ಪ್ರಿಯ ವೀಕ್ಷಕರೇ ಹಾಗೂ ಹಿತೈಷಿಗಳೇ, ಎಲ್ಲ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಿಮಗೆ ತುಂಬ ವಿಷಯಗಳು ಹೇಳೋದಿದೆ. ಆದರೆ ಈ ವಿಡಿಯೋ ತುಂಬಾ ಚಿಕ್ಕದಾಗಿ ಚೊಕ್ಕದಾಗಿ ಸಿಂಪಲ್ ಆಗಿದೆ. ಇದು ರಂಗೋಲಿ ಡಿಸೈನು. ಇವತ್ತು ಆ ರಂಗೋಲಿ ಡಿಸೈನು ತುಂಬಾ ಈಸಿ. ದಿನ ಡೈಲಿ ಮನೆ ಮುಂದೆ ಬಿಡೋದಕ್ಕೆ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ. ಈ ತುಂಬ ಈಸಿ ಅಂತ ಅಂದರೆ ಏನು ಒಂದು 2 ಲೈನ್ ಹಾಕ್ಬಿಟ್ರೆ ಅಲ್ಲ, ಈ ಲೈನಲ್ಲೇ ಇದು ತುಂಬ ಚೆನ್ನಾಗಿ ಇದು ಮಾಡ್ಕೊಂಡು ಹೋಗ್ಬೋದು. ಈ ಒಂದು ಸಲ ಇಂಟ್ರೆಸ್ಟ್ ಬಂದುಬಿಡ್ತು ಅಂದರೆ ಈ ರಂಗೋಲಿದು ಅದು ಹೋಗೋದು ಕಷ್ಟ. ಅದು ಮುಂಚೆ ಅಂತೂ ನಾನು ಟ್ರೈ ಮಾಡೋಕ್ಕೂ ಹೋಗ್ತಿರ್ಲಿಲ್ಲ ಈ ಥರ ಎಳೆ ರಂಗೋಲಿ. ಆದರೆ ಈಗ ಏನೋ ಒಂಥರ ಇಷ್ಟ ಆಗೋಗಿ ಇದನ್ನು ತುಂಬಾ ಇದು ಮಾಡ್ತಾಯಿದ್ದೀನಿ, ಹಾಕ್ತಾಯಿದ್ದೀನಿ. ಅದು ಅದೇ ಥರ ನಿಮಗೂ ಎಲ್ಲರಿಗೂ ಅನಿಸುತ್ತೆ. ಇವತ್ತು ನೆನ್ನೆ ಹೇಳಿದ್ನಲ್ಲ, ನನ್ನ ರೂಟೀನ್ಗಳನ್ನ ಚೇಂಜ್ ಮಾಡ್ಕೋಬೇಕು ಅಂತ. ಅದೇನೇ ಇವತ್ತು ಆಲ್ರೆಡಿ ನಾನು ಬೆಳಗ್ಗೆ ಬೇಗನೆ ಎದ್ದೆ. ತುಂಬ ಬೇಗ ಆಗೋಗುತ್ತಲ್ಲ, 5:15 ಅಂತ 5:15 ಎಚ್ಚರ ಆಗೋಯ್ತು ಒಂಥರ. ಆಮೇಲೂ ಕರ್ಟನ್ ಫುಲ್ ಹಾಕಿರಲ್ವಲ್ಲ, ಮಧ್ಯೆ ಗ್ಯಾಪ್ ಬಿಟ್ಟಿರ್ತೀನಿ ಅದು ಬೆಳಕು ಕಾಣಲಿ ಅಂತ. ಆ ಕರ್ಟನಿಂದ ಡೈರೆಕ್ಟಾಗಿ ಹೊಡೆಯುತ್ತೆ ಒಂಥರ. ಆಗ ಎಚ್ಚರ ಆಯಿತು. ಆಮೇಲೆ ಏನೋ ಮಲ್ಕೋಬೇಕು ಅನ್ನಿಸ್ಲಿಲ್ಲ, ರೂಟೀನ್ ಚೇಂಜೇ ಮಾಡಿಬಿಡೋಣ ಅಂದ್ಬಿಟ್ಟು ಚೇಂಜ್ ಮಾಡ್ಕೊಂಡು ಹೋದೆ. ಎದ್ದು ಬ್ರಷ್ ಮಾಡಿಕೊಂಡು ಸ್ವಲ್ಪನೇ ನೀರು ಕುಡಿದು ವಾಕ್ ಹೊಟ್ಟೋದೆ. ವಾಕು ಚೆನ್ನಾಗಿ ಮಾಡ್ಕೊಂಡು ಬಂದೆ. ಒಂದು 40 ಮಿನಿಟ್ಸ್ 45 ಮಿನಿಟ್ಸ್ ಆಯಿತು. ಇನ್ನೂ ಜಾಸ್ತಿ ಮಾಡ್ಬೋದಾಗಿತ್ತು. ಆಮೇಲೆ ಹಸ್ಬೆಂಡು ವರ್ಕಿಗೆ ಹೋಗ್ತಾಯಿದ್ರು ಆ ಟೈಮಲ್ಲಿ, ಮಾರ್ನಿಂಗ್ ಶಿಫ್ಟಿಗೆ. ಇನ್ನು ಅವ್ರು ಹೋಗೋದ್ರೊಳಗೆ ನಾನು ಮನೆಗೆ ಬರಬೇಕಲ್ಲ, ಮಕ್ಕಳೆಲ್ಲ ಮಲಗಿರ್ತಾರೆ ಅಂತ ಅಂದ್ಬಿಟ್ಟು ಬಂದೆ. ಆಮೇಲೆ ಬೇಗ ಎಲ್ಲ ಅವರು ಹೇಳೋ ಅಷ್ಟೊತ್ತಿಗೆ ಎಲ್ಲ ನಂದು ರೆಡಿ ಆಗೋಗಿತ್ತು ಆಲ್ಮೋಸ್ಟ್. ಅವರು ಏನೋ ರೆಡಿ ಆದಾಗ ನಂದು ರೆಡಿ ಫುಲ್ಲು ಎಲ್ಲ. ಪೂಜೆ ಒಂದು ಮಾಡಬೇಕಾಗಿತ್ತು, ಅಷ್ಟು ಇಟ್ಕೊಂಡಿದ್ದೆ. ಅದು ಒಂಥರ ಖುಷಿ ಆಯಿತು. ನಾನು ಚೇಂಜ್ ಮಾಡ್ಕೊಂಡಲ್ಲ ಅಂತ, ಮಾಡ್ಕೋಬೇಕು ಅನ್ನಿಸ್ತಾಯಿತ್ತು ಯಾಕೋ. ಅದನ್ನು ಮಾಡಿಕೊಂಡೆ. ಆಮೇಲೆ ಪಾಸ್ಪೋರ್ಟು ಫಾರ್ಮ್ಗಳು ತರಬೇಕಾಗಿತ್ತು, ಅದನ್ನು ಅದಕ್ಕೆ ಹೋದೆ. ಆಮೇಲೆ ಮಾಡೋಣ ಇವತ್ತೊಂದು ಅಂತ ವೀಡಿಯೋ ಇದು ಮಾಡಿಕೊಂಡೆ. ಆಮೇಲೇನೋ ಈ ವಾಯ್ಸ್ ಓವರ್ ಕೊಟ್ಬಿಟ್ಟು ಇದು ವೀಡಿಯೋದು ಇದು ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಕಣ್ಣು ತುಂಬಾ ಎಳೀತಾ ಇದೆ ಮಲ್ಕೊಳ್ಳೋದಕ್ಕೆ, ಆದರೆ ಮಲ್ಕೋಬಾರ್ದು. ಮಲ್ಕೊಂಡ್ರೂ ಒಂದು 1/4 ಗಂಟೆನೋ ಏನೋ ಮಲ್ಕೋಬೇಕು ಅಂದ್ಕೊಂಡು ಸುಮ್ಮನಿದ್ದೀನಿ. ಮಲ್ಕೊಂಡ್ರೆ ಜಾಸ್ತಿ ನಿದ್ದೆ ಬಂದುಬಿಡುತ್ತೆ. ಹೆಚ್ಚಿಗೆ ನಿದ್ದೆ ಮಾಡೋದಕ್ಕೂ ಇಷ್ಟ ಆಗಲ್ಲ. ಡೇ ಟೈಮ್ ಮಲ್ಕೊಳ್ಳೋದೇ ಇಲ್ಲ ಸಾಮಾನ್ಯ. ಅದು ಹಾಗೆ ಮುಂಚೆಯಿಂದನೂ ಬಂದುಬಿಟ್ಟಿದೆ. ಒಂದು ಸಲ ಎದ್ದ ಮೇಲೆ ಎಷ್ಟು ಬೇಗ ಎದ್ದರೂ ಸರಿಯೇ ಮಲ್ಕೊಳ್ಳಲ್ಲ. ಹೇಗೆ ಅನ್ನಿಸ್ತಿದೆ, ಈಸಿ ಅಂತ ಅನ್ನಿಸ್ತಾ ಇದು ಚುಕ್ಕೆ ಹಾಕ್ಕೊಂಡು ಈ ಥರ ಎಳೆ ರಂಗೋಲಿ ಯಾಕೆ ಹಾಕೋತೀವಿ ಅಂತಂದರೆ, ಅದು ಒಂಥರ ಗೈಡ್ ಮಾರ್ಕ್ ಇದ್ದಂಗೆ ಚುಕ್ಕೆ. ಆ ಮಾರ್ಕ್ ಒಳಗೇ ಇದು ಇಲ್ಲಿಗೆ ಈ ಲೈನ್ಗಳು ನಿಲ್ಲಬೇಕು ಅಂತ ಇದಾಗೋದು. ಅದರಿಂದ ಅದನ್ನು ಹಾಕ್ಕೊಂಡು ಮಾಡೋದು ಅಷ್ಟೇ, ಇನ್ನೇನು ಇದಿಲ್ಲ. ನೀವು ಹಾಗೆ ಮಾಡ್ಕೋತೀವಿ ಏನಿಲ್ಲ, ಕರೆಕ್ಟಾಗಿ ಗೊತ್ತಾಗುತ್ತೆ ಅಂತಂದರೆ ಅದು ನಿಮಗೆ ಬಿಟ್ಟದ್ದು ಆಯಿತಾ. ಮುಂಚೆ ನಾನು ರಂಗೋಲಿ ಬಿಡುವಾಗ ಮನೆ ಮುಂದೆ ದಿನ ಏನು ರಿಪೀಟ್ ಮಾಡ್ತಿದ್ದೆ. ನಂಗೆ ಬರ್ತಿದ್ದೆ 4-5 ರಂಗೋಲೆ. ಅದನ್ನು ಒಂದಿನ ಬಿಟ್ಟು ಒಂದಿನ ಹಾಕ್ಕೊಂಡು ಇದು ಮಾಡ್ಕೋತಿದ್ದೆ. ಆಮೇಲೆ ಪಕ್ಕದ ಮನೆಯವ್ರದ್ದು ಒಂದೊಂದು ಕಾಪಿ ಮಾಡಿಕೊಂಡೆ, ಅವ್ರು ಬಿಡ್ತಾ ಇದ್ದಿದ್ದನ್ನು, ಸಿಂಪಲ್ಲಾಗಿರೋದನ್ನು ಆ ಥರ ಮಾಡ್ಕೊಂಡು ಇದು ಮಾಡಿದೆ. ಆದರೆ ಈಗ ನನಗೆ ಈ ಎಳೆ ರಂಗೋಲಿಗಳೇ ಇಷ್ಟೊಂದು ಬಂದುಬಿಟ್ಟು ಒಂಥರ ಇಷ್ಟ ಆಗ್ತಿದೆ ನೋಡಿ. ಇದು ನೋಡೋದಕ್ಕೆ 8 ಸೈನ್ ಥರ ಕಾಣಿಸ್ತಾ ಇದೆ, ನಂಬರ್ 8 ಆ ಥರನೇ ಒಂಥರ. ಇದು ಅಥವಾ ಬಟ್ಟೆನ ಟ್ವಿಸ್ಟ್ ಮಾಡ್ದಂಗೆ ಮಾಡ್ತೀವಲ್ಲ ಒಣಗಾಕೋದಕ್ಕೆ, ಆ ಥರ. ನೀವು ಹೇಗೆ ಅನ್ಕೋತೀರೋ ಹಾಗೆ, ಅದು ನಿಮ್ಮ ಇದಕ್ಕೆ ತಕ್ಕದ್ದು ಬಿಟ್ಟದ್ದು ಆಯಿತಾ. ಇದು ಇಷ್ಟು ಮಧ್ಯೆ ಒಂದು ಸ್ವಲ್ಪ ಗ್ಯಾಪ್ ಇಟ್ಟಿತ್ತು, ಅದಕ್ಕೆ ಅದನ್ನು ಈ ಥರ ಡಿಸೈನ್ ಮಾಡಿಕೊಂಡೆ. ನೋಡಿ ಈಗ ಹೇಗೆ ಕಾಣಿಸ್ತಿದೆ, ಇಷ್ಟ ಆಯಿತಾ ಏನು? ಅಥವಾ ಇನ್ನೂ ಒಂದು ಸ್ವಲ್ಪ ನಾನು ಚೆನ್ನಾಗಿರೋದು ತೋರಿಸ್ಬೇಕಾ, ಇಷ್ಟೊಂದು ಸಿಂಪಲ್ ಬೇಡವಾ? ಅದನ್ನು ಕಮೆಂಟ್ ಮೂಲಕ ತಿಳಿಸಿ ಆಯಿತಾ. ನಿಮಗೆ ನಿಜವಾಗ್ಲೂ ಒಂದು ರಿಕ್ವೆಸ್ಟು, ಪ್ಲೀಸ್ ನನಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಕ್ಕೆ ಹೋಗಬೇಡಿ. ನಾನು ಪದೇ ಹೇಳ್ತಾ ಇದ್ದೀನಿ, ಅದು ನಿಮಗೂ ಪೆಟ್ಟು ಕೊಡುತ್ತೆ, ನನಗೂ ಪೆಟ್ಟು ಕೊಡುತ್ತೆ ಅಂತ. ಅದೊಂದು ಪ್ಲೀಸ್ ಹಂಬಲ್ ರಿಕ್ವೆಸ್ಟು. ಆಮೇಲೆ ಲೈವ್ ಮಾಡೋಣ ಅಂತ ಇದ್ದೀನಿ, ನೋಡೋಣ ಸ್ಯಾಟರ್ಡೇ ಈವ್ನಿಂಗ್ ಮಾಡೋದಕ್ಕಾಗುತ್ತಾ ಏನು ಅಂತ. ಇಲ್ಲಿಗೆ ಇವತ್ತು ವೀಡಿಯೋನ ನಿಲ್ಲಿಸ್ತಾ ಇದ್ದೀನಿ.
ಬಾಯ್, ಟೇಕ್ ಕೇರ್.